ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡುತ್ತಾ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮತನದಲ್ಲಿ ಸ್ಮರಿಸಿಕೊಂಡು ನಿಮಿತ್ತ ಎಲ್ಲ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಶಿವತಂದೆಯವರು ವಿಶೇಷವಾದ ವರದಾನವನ್ನು ಕೊಟ್ಟಿದ್ದಾರೆ ಮತ್ತು ಮುರುಳಿಯ ಮುಖ್ಯ ಸಾರದಲ್ಲೂ ಕೂಡ ಅನೇಕವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಏನಿದೆ ಈ ದಿನದ ವರದಾನವಿದೆ. ಈಶ್ವರಿಯ ರಾಯಲ್ಟಿಯ ಮುಖಾಂತರ ಅನೇಕ ಆತ್ಮರ ವಿಶೇಷತೆಗಳನ್ನು ವರ್ಣನೆ ಮಾಡುವಂತಹ ಪುಣ್ಯಾತ್ಮ ಭವ ಅಂತ ಹಾಕಿದ್ದಾರೆ, ವರದಾನ ಕೊಟ್ಟಿದ್ದಾರೆ. ಈಶ್ವರಿಯ ರಾಯಲ್ಟಿ ಅಂತಂದ್ರೆ ಒಂದು ಸ್ವಚಿಂತನೆ, ಸದ್ಗುಣದಲ್ಲಿ ಇರೋದು. ಸ್ವಚಿಂತನೆ ಅಂದ್ರೆ ಬೇರೆ ಏನೂ ಅಲ್ಲ, ಬರೀ ವಿಚಾರ ಮಾಡ್ಕೊತ ಇದ್ದು ಬಿಡುವುದಲ್ಲ. ನನ್ನ ಸ್ವರೂಪದಲ್ಲಿ ನಾನಿರೋದು, ನಾನೊಂದು ಆತ್ಮ ಇದ್ದೀನಿ, ಚೈತನ್ಯ ಇದ್ದೀನಿ ಅನ್ನುವಂಥ ದೃಷ್ಟಿಯಲ್ಲಿ ಬರೋದು. ನಾನು ಆತ್ಮ ಇದೇ ಸ್ಮೃತಿ ಅಭ್ಯಾಸದಲ್ಲಿ ಇರು. ನನ್ನ ಆತ್ಮ ಅಂತ ಆ ಸ್ವರೂಪದಲ್ಲಿ ಸದಾಕಾಲ ಇರುವಂಥದ್ದು ಸ್ವಚಿಂತನೆ. ಆದರೆ ಈಶ್ವರಿಯ ರಾಯಲ್ಟಿ ಅಂದರೆ ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆಯೋ ಅನೇಕ ಆತ್ಮರಲ್ಲಿರುವ ವಿಶೇಷತೆಯನ್ನು ಕೂಡ ಅವರು ಗುರುತಿಸ್ತಾರೆ. ಯಾಕಂದ್ರೆ ಆತ್ಮ ಅಂದ್ರೆ ಸದ್ಗುಣವಂತ. ಯಾರು ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಆ ಸ್ವರೂಪದಲ್ಲಿ ಬಂದಿದ್ದಾರೆಯೋ ಅವರು ಎಲ್ಲರನ್ನು ಕೂಡ ಆತ್ಮೀಯವಾಗಿ ಆತ್ಮ ದೃಷ್ಟಿಯಲ್ಲಿಯೇ ನೋಡ್ತಾರೆ. ಆಗ ಆ ಆತ್ಮರಲ್ಲಿಯ ವಿಶೇಷತೆಗಳನ್ನು ಗುರುತಿಸಿ ಅದನ್ನು ವರ್ಣನೆ ಮನಸ್ಸಾರೆ ಅಲ್ಲ, ಹೃದಯಾರೆ ಅಲ್ಲ, ಆತ್ಮೀಯವಾಗಿ ವರ್ಣನೆ ಮಾಡ್ತಾರೆ. ಹೃದಯ ತುಂಬಿ ಅಂತ ಹೇಳ್ತೇವೆ. ಆಕ್ಚುಲಿ ಹೃದಯ ಒಂದು ಮೆಕ್ಯಾನಿಸಮ್ ಅಷ್ಟೇ, ಅದು ಆತ್ಮ ತುಂಬಿ ವರ್ಣನೆ ಮಾಡ್ತೀವಿ, ನಾವು ಆತ್ಮೀಯವಾಗಿ ವರ್ಣನೆ ಮಾಡ್ತೀವಿ, ಆತ್ಮ ಸ್ವರೂಪದಲ್ಲಿ ಬಂದು ವರ್ಣನೆ ಮಾಡ್ತೀವಿ. ಅದಕ್ಕೆ ಹೃದಯ ತುಂಬಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೃದಯ ಅಂತ ಯಾಕೆ ಬಳಸಿದ್ರು ಅಂದರೆ ಆತ್ಮದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಹೃದಯ ಅಂತ ಬಳಸಿದ್ದಾರೆ ಅಷ್ಟೆ. ಆತ್ಮೀಯತೆ ಅನ್ನೋ ಶಬ್ದ ಗೊತ್ತಿದೆ, ಆತ್ಮಸಾಕ್ಷಿ ಅನ್ನೋ ಶಬ್ದ ಗೊತ್ತಿದೆ, ಪುಣ್ಯಾತ್ಮ ಅನ್ನೋ ಶಬ್ದ ಗೊತ್ತಿದೆ, ಆದರೆ ಆತ್ಮದ ನಿಖರತೆ ಗೊತ್ತಿಲ್ಲದೆ ಇರೋ ಕಾರಣ ನಾನು ಆತ್ಮ ಆಗಿದ್ರೇನು ಅದು ನನ್ನ ಸ್ವರೂಪ ಏನಿದೆ, ನಾನು ಈ ಶರೀರದಲ್ಲಿ ಎಲ್ಲಿದ್ದೀನಿ, ನನ್ನ ಕರ್ತವ್ಯ ಏನು, ನನ್ನ ಧರ್ಮ ಏನು, ನಾನು ಏನಕ್ಕೆ ಬಂದೆ, ಈ ಒಂದು ಕ್ಲಾರಿಟಿಯ ಕೊರತೆಯಿಂದಾಗಿ ಹೃದಯ ನಿಂತ ತಕ್ಷಣವೇ ಪ್ರಾಣ ಹೋಗುತ್ತೆ ಅಂತ ಒಂದಷ್ಟು ವೈಜ್ಞಾನಿಕವಾಗಿ ಅದನ್ನು ಹೃದಯ ಚೆಕ್ ಮಾಡಿ ಹೃದಯ ಬಡಿತ ನಿಂತ ತಕ್ಷಣ ಶರೀರ
ಬಿಟ್ಟ ಅಥವಾ ದೇಹ ತ್ಯಾಗ ಮಾಡಿದ್ರು ಅಂತ ಹೇಳ್ತಾರೆ ಅಂದಾಗ ಓ ಹೃದಯದಲ್ಲೇ ಏನೋ ಇದೆ ಅಂತ ಭ್ರಮಿಸಿ ಭಾವಿಸಿ ಹೃದಯ ಹೃದಯ ಅಂತ ಹೇಳ್ಕೊತ ಬಂದಿದ್ದಾರೆ. ಆದರೆ ಇವತ್ತು ವಿಜ್ಞಾನದ ದೃಷ್ಟಿಯಲ್ಲಿ ಹೃದಯ ಒಂದು ಮೋಟಾರ್ ಪಂಪ್ ಅಷ್ಟೆ. ಅದೊಂದು ಮೋಟಾರ್. ನೀರೆತ್ತಲಿಕ್ಕೆ ಹೇಗೆ ಮೋಟಾರ್ ಬೇಕೋ ಪಂಪ್ ಮಾಡಲಿಕ್ಕೆ, ಹಾಗೆ ರಕ್ತವನ್ನು ಪಂಪ್ ಮಾಡಲಿಕ್ಕೆ ಒಂದು ಪಂಪ್ ಸೆಟ್ ಅಷ್ಟೆ. ಅದರಲ್ಲಿ ತುಂಬಿರೋದು ಬರೀ ರಕ್ತ ಮಾತ್ರ, ಇನ್ನೇನೂ ಇಲ್ಲ. ಆದರೆ ಆತ್ಮ ತುಂಬಿ ಅಂದಾಗ ಆತ್ಮದ ಸ್ವರೂಪದಲ್ಲಿ ಬಂದು ಆತ್ಮೀಯವಾಗಿ ಅನೇಕ ಆತ್ಮರಿಗೆ ಗೌರವಪೂರ್ವಕವಾಗಿ ಆತ್ಮೀಯ ದೃಷ್ಟಿಯಲ್ಲಿ ನೋಡಿ ಅವರಲ್ಲಿರುವ ಸದ್ಗುಣಗಳನ್ನು, ಅವರಲ್ಲಿರುವ ವಿಶೇಷತೆಗಳನ್ನು ಅದನ್ನು ಅನೇಕರ ಮುಂದೆ ವರ್ಣಿಸುವಂಥದ್ದು. ಮುಖಸ್ತುತಿ ಮಾಡುವಂಥದ್ದಲ್ಲ, ಅವರು ಇಲ್ಲದೆ ಇರುವ ಸಮಯದಲ್ಲಿ ಕೂಡ ಅವರ ವಿಶೇಷತೆಗಳನ್ನು ಎಲ್ಲರಿಗೂ ಹೇಳುವಂಥದ್ದು. ಹಾಗಾಗಿ ನಾವು ಈಶ್ವರೀಯ ರಾಯಲ್ಟಿಯಲ್ಲಿ ಇರೋರು ಪ್ರತಿಯೊಂದು ಆತ್ಮರ ವಿಶೇಷತೆಗಳನ್ನು ಗುರುತಿಸುವುದಷ್ಟೇ ಅಲ್ಲ, ಹೃದಯ ತುಂಬಿ ಅಷ್ಟೇ ಅಲ್ಲ, ಮನಸಾರೆ ಅಷ್ಟೇ ಅಲ್ಲ, ಆತ್ಮೀಯವಾಗಿ ಅಭಿನಂದಿಸುವುದು, ವರ್ಣಿಸುವುದು, ಬೇರೆಯವರ ಮುಂದೆ ಅವರ ಬಗ್ಗೆ ಹೇಳುವುದು, ಇದು ನಮ್ಮ ಘನತೆ ಅಂತ ಹೇಳ್ತಾ ಇದ್ದಾರೆ ಬಾಬಾರವರು. ಆದರೆ ಇವತ್ತು ಕಲಿಯುಗದ ಸಂಸ್ಕಾರ ಏನಾಗಿದೆ? ಎಲ್ಲರೂ ದೇಹಾಭಿಮಾನದಲ್ಲಿ ಬಂದು ನಾನೇನು ಕಡಿಮೆ, ನಾನೇನು ಕಡಿಮೆ, ನಾನು ಹೆಚ್ಚು ಅಂತ ಬಡದಾಡ್ತಾ ಇದ್ದಾರೆ. ಜೊತೆಗೆ ಯಾರನ್ನಾದರೂ ಹೊಗಳಿದರೆ ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ನನಗೆ ದ್ವೇಷ, ನನಗೆ ಅಸೂಯೆ ಪಟ್ಕೊಳ್ಳೋ ಚಾಳಿ, ನನ್ನನ್ನು ಹೊಗಳದೇ ಇದ್ರೂ ಪರವಾಗಿಲ್ಲ ಅವರನ್ನು ಹೊಗಳಬೇಡಿ ಅನ್ನುವಂಥ ಮತ್ಸರ ಇದೆ ಇವತ್ತು. ಇಲ್ಲ, ಅವರನ್ನಗಿಂತ ನನ್ನನ್ನು ಹೆಚ್ಚು ಹೊಗಳಿ ಅನ್ನುವ ಅಹಂಕಾರ ಇದೆ, ಅಭಿಮಾನ ಇದೆ ಇವತ್ತು. ಇಂಥ ಪ್ರಪಂಚದಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ವಿಶೇಷತೆ ಹೇಳೋದು ಬೇಡ, ಸುಮ್ಮನಿದ್ರೆ ಸಾಕು. ಆದರೆ ಬರೀ ನೆಗೆಟಿವ್ ಅನ್ನು ನೋಡಿ ನೆಗೆಟಿವ್ ಪ್ರಸಾರ ಮಾಡುವಂಥ ಸಮಯದಲ್ಲಿ ಈಶ್ವರಿಯ ರಾಯಲ್ ಮಕ್ಕಳು ಮಾತ್ರ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿನೇ ಅವರು ಪುಣ್ಯಾತ್ಮರು ಅಂತ ಹೇಳ್ತಿದ್ದಾರೆ ಬಾಬರು. ಯಾರು ಪುಣ್ಯಾತ್ಮರು ಈ ಕಲಿಯುಗದಲ್ಲಿ ಅಂತಂದ್ರೆ, ಯಾರು ಇನ್ನೊಬ್ರಿಗೇನೋ ದೊಡ್ಡದಾಗಿ ಸಹಾಯ ಮಾಡೋದು ಬೇಕಾಗಿಲ್ಲ, ಇನ್ನೊಬ್ರಿಗೇನೋ ಕೊಡೋದಲ್ಲ, ಇನ್ನೊಬ್ಬರಲ್ಲಿರುವ ವಿಶೇಷತೆಗಳನ್ನು ಗುರುತಿಸಿ ಅವುಗಳನ್ನು ವರ್ಣಿಸಿ ಅವರಿಗೆ ಪ್ರೋತ್ಸಾಹಿಸುವುದು, ಅದರಿಂದ ಬೇರೆಯವರಿಗೆ ಪ್ರೇರಣೆ ಕೊಡುವಂಥ ಕಾರ್ಯ ಏನಾದರೂ ನೀನು ಮಾಡದೆ ನಯಾ ಪೈಸಾ ಖರ್ಚಿಲ್ಲ ಇದಕ್ಕೆ ಮಾಡಲಿಕ್ಕೆ. ಆದರೆ ಪುಣ್ಯ ಜಮ ಆಗತ್ತೆ, ನೀವು ಪುಣ್ಯಾತ್ಮರು ಅಂತ ಹೇಳ್ತಾರೆ. ಇಂಥ ಈಶ್ವರಿಯ ರಾಯಲ್ ವಿಶೇಷ ಆತ್ಮರು ಪುಣ್ಯ ಕಾರ್ಯವನ್ನು ಮಾಡ್ತಾರೆ ಅಂತ. ಇದು ಯಾವಾಗ ಸಾಧ್ಯ ಅಂದ್ರೆ ಮುಖ್ಯ ಸಾರದಲ್ಲಿ ಹೇಳಿದರೆ, ನಡೀತಾ ಓಡಾಡ್ತಾ ವಿಚಾರ ಸಾಗರ ಮಂಥನ ಮಾಡ್ತಾ ಇರಿ. ಚೆಕ್ ಮಾಡ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ತಾ ಇರಬೇಕು. ನಾನು ಯಾವ ಸ್ಮೃತಿಯಲ್ಲಿದ್ದೀನಿ, ನಾನು ಸ್ವಸ್ವರೂಪದಲ್ಲಿದ್ದೀನ, ಆತ್ಮಾಭಿಮಾನಿಯಾಗಿದ್ದೀನ, ದೇಹಾಭಿಮಾನದಲ್ಲಿ ಬಂದಿದ್ದೀನ, ಪರಚಿಂತನೆಯಲ್ಲಿದ್ದೀನ, ಸ್ವಚಿಂತನೆಯಲ್ಲಿದ್ದೀನ, ಸದ್ಗುಣಗಳನ್ನು ನೋಡ್ತಾ ಇದ್ದಾನ, ದುರ್ಗುಣಗಳನ್ನು ನೋಡ್ತಾ ಇದ್ದಾನೆ. ಇದನ್ನು ಚೆಕ್ ಚೇಂಜ್ ಅಂದರೆ ಪೊಸಿಷನ್ ಸೆಟ್ ಮಾಡ್ಕೊಳ್ಳದೇ ಇರೋ ಹೊರತಾಗಿ ನಾವು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಕಾನ್ಸಿಯಸ್, ಸೆಲ್ಫ್ ಕಾನ್ಸಿಯಸ್, ಸೋಲ್ ಕಾನ್ಸಿಯಸ್, ನಮ್ಮ ಕಾನ್ಸಿಯಸ್ ಅಲ್ಲಿ ಮೊದಲು ನಾವು ಸೆಟ್ ಆಗಬೇಕು, ಅಲ್ಲಿ ಫಿಟ್ ಆಗಬೇಕು. ಅದಾದ ಮೇಲೆ ನಾವು ಏನು ಬೇಕಾದರೂ ಸರಿಯಾದದ್ದನ್ನು ಮಾಡಲಿಕ್ಕೆ ಸಾಧ್ಯ. ನಾನೇ ಮೊದಲು ಫಿಟ್ ಇಲ್ಲ, ನಾನು ಅನ್ಫಿಟ್ ಆಗಿದ್ದುಕೊಂಡು ಬೇರೆಯವ್ರನ್ನ ಫಿಟ್ ಮಾಡಲಿಕ್ಕೆ ಹೇಗೆ ಸಾಧ್ಯ? ನಾನೇ ನಿಂತ್ಕೊಂಡಿಲ್ಲ ಗಟ್ಟಿಯಾಗಿ ಅಂದರೆ ಬೇರೆಯವ್ರನ್ನ ಹಿಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಬೇರೆಯವ್ರನ್ನ ಮೇಲೆ ಎತ್ತೋದಕ್ಕೆ ಹೇಗೆ ಸಾಧ್ಯ? ನಾನೇ ಅಲುಗಾಡ್ತಾ ಇದ್ದೀನಿ ಅಂದರೆ. ಅದಕ್ಕೆ ಸ್ವಸ್ಥಿತಿ ಸದಾಕಾಲ ಸ್ಥಿರವಾಗಿ ಅಚ್ಚಲವಾಗಿ ಅಟೂಟಾಗಿ ಇರಬೇಕು ಅಂದರೆ, ಸದಾಕಾಲ ಚೆಕ್ ಚೇಂಜ್ ಮಾಡ್ಕೊಳ್ಬೇಕು ಅಂದರೆ, ನಡೀತಾ ಓಡಾಡ್ತಾ ಕರ್ಮ ಮಾಡ್ತಾ ನನ್ನನ್ನು ನಾನು ನೋಡ್ತಾ ಇರಬೇಕು. ಚೆಕ್ ಚೇಂಜ್. ಎಲ್ಲಿದೆಯಪ್ಪ? ಕಹಾ ಹೈ ಬೇಟಾ ತೂ? ಯಹಾ ಹಿ ಹೈ ಬಾಬಾ. ಅದನ್ನು ಹೇಳಿಸ್ಕೋಬೇಕು. ಮತ್ತೆ 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 ನೋಡ್ಕೊಳ್ಬೇಕು. ನಡೀತಾ ಓಡಾಡ್ತಾ ವಿಚಾರ ಸಾಗರ ಮಂಥನ ಮಾಡಬೇಕು. ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರೋರದ್ದು ಏನು ಅಂದ್ರೆ, ವ್ಯರ್ಥದಲ್ಲಿದೆಯಾ ಸಮರ್ಥದಲ್ಲಿದೆಯಾ? ಸೋಲ್ ಕಾನ್ಷಿಯಸ್ ಅಲ್ಲಿದೆಯಾ, ಬಾಡಿ ಕಾನ್ಷಿಯಸ್ ಅಲ್ಲಿದೆಯಾ, ಸ್ವಚಿಂತನೆಯಲ್ಲಿದೆಯಾ, ಪರಚಿಂತನೆಯಲ್ಲಿ? ಇಷ್ಟು ನೋಡ್ಕೊಳ್ತಾ ಇದ್ದುಬಿಟ್ರೆ ನಾನು ಆಧ್ಯಾತ್ಮಿಕ ವ್ಯಕ್ತಿ, ನಾನು ಯೋಗಿ.
ನಾನು ಸಾಧಕ, ನಾನು ಪುರುಷಾರ್ಥಿ. ಹಂಗಿಲ್ಲ, ನಾನು ಬೆಳಿಗ್ಗೆ 3 ಗಂಟೆಗೆ ಎದ್ದು ಬಿಡ್ತೀನಿ, 1-2 ಗಂಟೆ ಯೋಗ ಮಾಡಿಬಿಡ್ತೀನಿ, ಸ್ನಾನ ಮಾಡ್ತೀನಿ, ಮತ್ತೆ ಮುರಳಿ ಕೇಳ್ಬಿಡ್ತೀನಿ, ಆಯ್ತು ಮತ್ತೆ ಹೊರಗಡೆ ಬಿದ್ದರೆ ದಾದನೈ ಪಿರಾದನೈ ಅನ್ನಕ್ಕೆ ಸಂಜೆವರೆಗೂ ಕೂಡ ಏನು ಬೇಕಾದ್ರೂ ಹಂಗೆ ಮಾಡ್ಕೊಂಡು ಕೂತ್ಕೊಂಡು ಮತ್ತೆ ಸಾಯಂಕಾಲ ನುಮಾಶಾಮ ಯೋಗ ಅಂತ ದಡ್ಡ ಬಂದು ಒಂದಷ್ಟು ಸ್ನಾನ ಮಾಡಿಕೊಂಡು ಮತ್ತೊಂದು ತಾಸು ಯೋಗದಲ್ಲಿ ಕೂತ್ಕೊಂಡ್ಬಿಡ್ತೀನಿ. ನಾನು ಯೋಗಿ ಜೀವನ ಮಾಡ್ತಾ ಇದ್ದೇನೆ ರೀ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿಡದೆ ನಾನು ಯೋಗ ಮಾಡ್ತಾ ಇದ್ದೀನಿ. ನಾವು ಸಮಯ ಉಪಾಸಕರಾಗಬಾರ್ದು, ಸಮಯದ ಯೋಗಿಗಳಾಗಬಾರದು, ಸಂಪ್ರದಾಯದ ಯೋಗಿಗಳಾಗಬಾರದು. ನಿರಂತರ ಯೋಗಿ, ನಿತ್ಯ ಯೋಗಿ, ಸಹಜ ಯೋಗಿ, ಸರಳ ಯೋಗಿ ಆಗಬೇಕು. ಅಂದರೆ 24/7 ನನಗೆ ಅದೇ ಕೆಲಸ, ನನಗೆ ಬೇರೆ ಇಲ್ಲ. ಯೋಗ ಅಂತಂದ್ರೆ ಜೋಡಣೆ ಆಗಿರಬೇಕು. ನಾನು ಸ್ವಸ್ವರೂಪದಲ್ಲಿ ಸ್ವಸ್ಮೃತಿಯಲ್ಲಿ ಜೋಡಣೆ ಆಗಿರಬೇಕು. ಅದನ್ನು ಚೆಕ್ ಮಾಡ್ಕೊಳ್ತಾ ಇರಬೇಕು. ಯಾವಾಗ ಅಂದ್ರೆ ಯಾವಾಗಲೂ. ಯಾಕೆ ವಿಚಾರ ಸಾಗರ ಮಂಥನ ಮಾಡಬೇಕು ಅಂದರೆ ಯಾವುದನ್ನು ಹೆಚ್ಚು ಮನನ ಚಿಂತನೆ ಮಾಡ್ತೀವಿ ಅದರಲ್ಲಿ ನಮ್ಮ ಮನಸ್ಸು ಲಯ ಆಗತ್ತೆ, ಅದೇ ಸ್ವರೂಪ ನಮಗೆ ಬರುತ್ತೆ, ಅದರ ಸ್ವಭಾವ ನಮ್ಮದಾಗತ್ತೆ. ಜೈಸ ಅನ್ನು ವೈಸ ಮನ್. ಹೇಗೆ ನೀವು ಹಸುವಿಗೆ ಸೊಪ್ಪನ್ನು ಕೊಡ್ತೀರಿ ಹಾಗೆ ಹಾಲು. ಎಂಥ ಮೇವು, ಹಸಿ ಮೇವು ತಿನ್ಸಿದ್ರೆ ಒಳ್ಳೆ ಹಾಲು ಕೊಡುತ್ತೆ, ಒಣ ಮೇವು ತಿನ್ಸಿದ್ರೆ ಅಷ್ಟೇ ಕೊಡುತ್ತೆ, ಏನು ತಿನ್ಸಿಲ್ಲ ಅಂದ್ರೆ ಏನು ಕೊಡುತ್ತೆ. ಹಂಗೆ ಎಂಥದ್ದನ್ನ ನಾವು ವಿಚಾರ ಮಾಡ್ತೀವಿ, ಜೈಸ ಸೋಚಂಗೆ ವೈಸ ಬನೆಂಗೆ. ಹಸಿವಿಲ್ಲಂದ್ರೆ ಯಾವುದು? ಸತ್ ಚಿಂತನೆ ಮಾಡೋದು, ಸದ್ ವಿಚಾರ ಮಾಡೋದು, ಸತ್ ಸಂಕಲ್ಪಗಳನ್ನು ಮಾಡೋದು, ಸ್ವಚಿಂತನೆ ಮಾಡೋದು. ಇದು ಹಸಿ ಮೇವು, ಒಳ್ಳೆ ಅನುಭೂತಿಯಾಗಿರುತ್ತೆ. ನೀವು ಬರೀ ವ್ಯರ್ಥ, ಬರೀ ಪರಚಿಂತನೆಯಲ್ಲಿದ್ರೆ ಅಲ್ಲಿ ಏನು ಕೊಡ್ಬೇಕದು? ಅದಕ್ಕೆ ನಾವು ಪ್ರತಿ ಕ್ಷಣ ನಿತ್ಯ ನಿರಂತರ ಅಭಿಷೇಕ ಹೊರಗಲ್ಲ ಒಳಗಾಗಬೇಕಿಲ್ಲ. ಯಾವುದರಿಂದ? ಸಂಕಲ್ಪಗಳಿಂದ, ವಿಚಾರ ಸಾಗರ ಮಂಥನದಿಂದ, ಸ್ಮೃತಿಯಿಂದ ನಿತ್ಯ ನಿರಂತರ ಅಭಿಷೇಕ. ಅದಕ್ಕೆ ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ, ಮೇ ಆತ್ಮ ಹೂಂ. ಆ ಸ್ವರೂಪದಲ್ಲೇ ಇರುವಂಥದ್ದು, ಆ ಸ್ವರೂಪದ ಅನುಭೂತಿಯನ್ನೇ ಮಾಡುವಂಥದ್ದು, ಅದೇ ನಾನಾಗಿ ಉಳಿಯುವಂಥದ್ದು. ತಿಳಿಯುವುದು, ಒಳೆಯುವುದು, ಉಳಿಯುವುದು. ತಿಳಿಯುವುದು, ಅಳಿಯುವುದು, ಒಳೆಯುವುದು, ಉಳಿಯುವುದು. 4 ಮಾಡ್ಕೋಬಹುದು ಬೇಕಂದ್ರೆ. ತಿಳಿಯುವುದಂದ್ರೆ ಜ್ಞಾನ ತಿಳಿಯುವುದು, ಅಳಿಯುವುದಂದ್ರೆ ನನ್ನಲ್ಲಿರುವ ನಕಾರಾತ್ಮಕವನ್ನು ಅಳಿಯುವುದು, ಅಲ್ಲದನ್ನ ಬಿಡುವುದು. ಹೊಳೆಯುವುದಂದ್ರೆ ಯಾವುದು ಸತ್ಯ ಅಂತ ಹೊಳೆಯುವುದು, ಉಳಿಯುವುದಂದ್ರೆ ಅದರಲ್ಲೇ ಇರುವುದು. ಇದೇ ಪುರುಷಾರ್ಥ. ತಿಳಿದಿದ್ದೀವಿ, ಅಳಿದಿದ್ದೀವಿಯೇ ಇಲ್ಲ ನೋಡಬೇಕು. ಅಳಿಯೋದ್ರಲ್ಲೇ ಇದ್ದೀವಿ. ಇನ್ನೂ ಇಷ್ಟು ಪರ್ಸೆಂಟೇಜ್ ನೆಗೆಟಿವ್ ಇದೆ, ಇಷ್ಟು ಪರ್ಸೆಂಟೇಜ್ ನಕಾರಾತ್ಮಕ ಇದೆ, ಇಷ್ಟು ಪರ್ಸೆಂಟೇಜ್ ವ್ಯರ್ಥ ಇದೆ, ಇಷ್ಟು ಪರ್ಸೆಂಟೇಜ್ ವ್ಯರ್ಥ ಚಿಂತನೆ, ಪರಚಿಂತನೆ ಇದೆ ಅಂದರೆ ಇನ್ನೂ ಅಳೆದಿಲ್ಲ ನಾವು ನೀಟಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ಸ್ಥಾಪನೆ, ಆಮೇಲೆ ವಿನಾಶ, ಆಮೇಲೆ ಪಾಲನೆ ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ? ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತೀವಿ. ಸೃಷ್ಟಿ ಮಾಡಬೇಕು, ಪಾಲನೆ ಮಾಡಬೇಕು, ಲಯ ಮಾಡಬೇಕು, ಇದಲ್ಲ ಅಂತಾರೆ ಪರಮಾತ್ಮ. ಫಸ್ಟು ಸ್ಥಾಪನೆ, ಆಮೇಲೆ ವಿನಾಶ, ಆಮೇಲೆ ಪಾಲನೆ. ಸ್ಥಾಪನೆ ಅಂದ್ರೇನು? ಜ್ಞಾನವನ್ನು ತಿಳ್ಕೊಳ್ಳೋದು. ಸರಿ ಯಾವುದು, ತಪ್ಪು ಯಾವುದು ಅಂತ ಡಿಸೈಡ್ ಮಾಡಿ ಬಾರ್ಡರ್ ಹಾಕೋದು, ಇದು ಸರಿ, ಇದು ತಪ್ಪು ಅಂತ. ಆಮೇಲೆ ವಿನಾಶ ಯಾವುದು ಅಂದರೆ ಪಕ್ಕದಲ್ಲೇ ವಿಷ ಇಟ್ಕೊಂಡು ನಾನು ಹಾಲು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲೇ ಇದ್ರೆ ಆಗೋದಿಲ್ಲ. ಅಥವಾ ಪಕ್ಕದಲ್ಲಿನೇ ದುರ್ಗಂಧ ಇಟ್ಟುಕೊಂಡು ನಂದು ಸುಗಂಧ ಈ ಕಡೆ ಇದೆ, ಇಲ್ಲೇ ಪಕ್ಕದಲ್ಲೇ ದುರ್ಗಂಧ ಇರಲಿ, ಅದ್ರ ಸುಗಂಧ ಆಗೋದಿಲ್ಲ. ಅದು ಅದನ್ನು ಮೊದಲು ಭಸ್ಮ ಮಾಡಬೇಕು. ಯಾವುದು ಅಲ್ವೋ, ಯಾವುದು ವ್ಯರ್ಥ, ಯಾವುದು ಪರಚಿಂತನೆ, ಯಾವುದು ವಿಷ, ಯಾವುದು ದೇಹಾಭಿಮಾನ, ಯಾವುದು ಅಹಂಕಾರ, ಯಾವುದು ವಿಕಾರ, ಯಾವುದು ತಮೋ, ಅದನ್ನು ಸುಟ್ಟು ಹಾಕುವ ವಿನಾಶಿ ಕೆಲಸ ಮೊದಲು ಮಾಡಬೇಕು. ಅದೇ ಪುರುಷಾರ್ಥ. ಅದಾದ ಮೇಲೆ ಉಳಿಯುವುದು, ಪಾಲನೆ ಕೊಡುವುದು. ಅಂದರೆ ಯಾವುದು ಸತ್ಯ ಇದೆ ಅದು ನಿರಂತರವಾಗಿ ಉಳಿಬೇಕು, ಮತ್ತೆ ಹೊಸ ಕಸ ಬೆಳಿಲಾರ್ದಂಗ ನೋಡ್ಕೋಬೇಕಲ್ಲ.
ಯಾವುದು ಮಾಯಾ ದನ ಬಂದು ಅದನ್ನು ಮೇಯದಂತೆ ನೋಡಬೇಕಲ್ಲ, ಅದು ಪಾಲನೆ. ಅಂದರೆ ನಾವು ಯಾವ ಹಂತದಲ್ಲಿದ್ದೀವಿ ತಿಳ್ಕೊಂಡಾಗಿದೆ. ಯಾಕಂದ್ರೆ ಪರಮಾತ್ಮ ಇಷ್ಟು ವರ್ಷದಿಂದ ಬಂದು ಆತ್ಮಾಭಿಮಾನ ಯಾವುದು, ದೇಹಾಭಿಮಾನ ಯಾವುದು, ವ್ಯರ್ಥ ಯಾವುದು, ಸಮರ್ಥ ಯಾವುದು, ಸ್ವಚಿಂತನೆ ಯಾವುದು, ಪರಚಿಂತನೆ ಯಾವುದು ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ ಮುರಳಿಗಳಲ್ಲಿ. ಈಗ ನಾನು ಮಾಡಬೇಕಾಗಿರೋ ಕೆಲಸ ಏನು, ಫಸ್ಟ್ ವಿನಾಶ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಪಾಲನೆ ಮಾಡ್ಕೊಳ್ಬೇಕು. ಇಲ್ಲಣ್ಣವ್ರೆ ಪಾಲನೆ ಮಾಡ್ಕೊಂತ ಹೋಗ್ಬಿಡ್ತೀನಿ ಸುಮ್ಮನೆ ಹೆಂಗೂ ಇದೆ ಅಲ್ಲ ಅಂದರೆ ಆ ಕಡೆ ಹಂಗೆ ದಟ್ಟ ಕಾಡು ಬೆಳೆಸಿಬಿಟ್ಟು ಈ ಕಡೆ ಸುಮ್ಮನೆ ಸಣ್ಣದೊಂದು ಹೂವಿನ ಗಿಡ ಹಚ್ಚಿಬಿಡ್ತೀನಿ ಅಂದ್ರೆ ಆಗೋದಿಲ್ವಲ್ಲ. ನಾಳೆ ಕಾಡಿಗೆ ಬೆಂಕಿ ಎತ್ತಿದ್ರೆ ಇದನ್ನು ಸುಟ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಮೊದಲು ವಿನಾಶ ಯಾವುದಾಗಬೇಕಂದ್ರೆ ಕಾಡು ಮುಳ್ಳಿನ ಕಂಟಿ ಯಾವುದಿದೆ ನನ್ನೊಳಗಡೆ, ಬೇಡದ್ದು ಯಾವುದಿದೆ, ವಿಕಾರಗಳು ಯಾವುದಿದೆ, ಸೂಕ್ಷ್ಮ ಬಲಹೀನತೆಗಳು ಯಾವುದಿದೆ, ಇವುಗಳನ್ನು ಬಿಡಬೇಕು, ಹವ್ಯಾಸಗಳನ್ನು ಬದಲಿ ಮಾಡಬೇಕು, ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಬೇಕು. ಇದು ಬೇಡ ಅಂತ ನಿಷೇಧ ವಸ್ತುಗಳಂತ ನನಗೆ ನಾನು ಐಡೆಂಟಿಫೈ ಮಾಡ್ಕೋಬೇಕು, ತ್ಯಾಗ ಮಾಡಬೇಕಿದನ್ನು, ಸುಟ್ಟು ಹಾಕಬೇಕಿದನ್ನು. ಸ್ಥೂಲವಾಗಿರೋದನ್ನು ಬಿಡಬೇಕು, ಸೂಕ್ಷ್ಮವಾಗಿರೋದನ್ನು ಸುಟ್ಟು ಹಾಕಬೇಕು. ಅದು ಯೋಗಾಗ್ನಿಯ ಮುಖಾಂತರ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾಕೆ ಯೋಗ ಮಾಡ್ತೀರಿ ಅಂದರೆ ನಿಮ್ಮಲ್ಲಿ ಇರುವಂತಹ ದುರ್ಗುಣಗಳು, ದುಶ್ಚಟಗಳು, ದುರ್ಮಾರ್ಗ, ದುರ್ವೃತ್ತಿ, ದುಶ್ಚಿತ್ತ ಇವುಗಳನ್ನು ಭಸ್ಮ ಮಾಡಿಕೊಳ್ಳಿ. ಯಾವುದರಿಂದ? ರಾಜಯೋಗದಿಂದ. ನಿಮ್ಮನ್ನು ನೀವು ಸ್ವಯಂ ಆತ್ಮ ಅಂತ ತಿಳಿದು ಪರಮಾತ್ಮನ ನೆನಪಿನಲ್ಲಿದ್ದು ಪರಮಾತ್ಮನ ಶಕ್ತಿಯಿಂದ ನಿಮ್ಮೊಳಗಡೆ ಇರತಕ್ಕಂಥ ಪಾತ್ರದ ಬಲಹೀನತೆಗಳನ್ನು ಭಸ್ಮ ಮಾಡಿಕೊಳ್ಳಿ. ಇದು ವಿನಾಶದ ಕೆಲಸ. ಪ್ರೊಸೆಸ್ಸಲ್ಲಿ ಇದೀವಿ. ಪುರುಷಾರ್ಥಿಗಳು ನಾವೆಲ್ಲ, ಸಾಧಕರು ನಾವೆಲ್ಲ, ಸಿದ್ಧರಲ್ಲ. ವಿನಾಶದ ಪ್ರೊಸೆಸ್ಸಲ್ಲಿದ್ದೀವಿ. ಕಂಪ್ಲೀಟ್ ಆಗಿ ವಿನಾಶ ಆದಮೇಲೆ ಪರಿಪಕ್ವವಾದಂಥ ಒಂದು ಸಾರ ಉಳಿಯುತ್ತೆ. ಆತ ಯೋಗಿ. ಆದರೆ ಆತ ನಿರಂತರ ಯೋಗಿ ಆಗಬೇಕು ಅಂದ್ರೆ ಪಾಲನೆ. ನಿತ್ಯ ಯೋಗಿ ಆಗಬೇಕು, ಸರಳ ಯೋಗಿ ಆಗಬೇಕು, ಸಾಕ್ಷಿ ಯೋಗಿ ಆಗಬೇಕು, ಸತ್ಯ ಯೋಗಿ ಆಗಬೇಕು. ಅಂದರೆ ಅದನ್ನು ಸದಾಕಾಲ ಉಳಿಯುವಂತೆ ನಿರಂತರವಾಗಿ ಅದರಲ್ಲಿ ಇರುವಂಥ ಅಭ್ಯಾಸವನ್ನು ಮಾಡಬೇಕು. ಅದು ಪಾಲನೆ. ಮತ್ತೆ ಹೊಸ ಕಸ ಬೀಳದಂತೆ, ವ್ಯರ್ಥ ಬರದಂತೆ, ಪರಿಸ್ಥಿತಿಗಳು ಬರ್ತಾ ಇರುತ್ತೆ, ವಿಘ್ನಗಳು ಬರ್ತಾ ಇರುತ್ತೆ, ಮಾಯ ಬರ್ತಾ ಇರುತ್ತೆ. ಬಿ ಕೇರ್ಫುಲ್ ಆಗಿದ್ದುಕೊಂಡು ಅವಾಗ ಕಾಪಾಡ್ಕೋಬೇಕು. ನಾವು ಉಳಿಸಿದ್ದನ್ನು ಕಾಪಾಡ್ಕೋಬೇಕು. ಅದಕ್ಕೆ ಮೊದಲು ಗಳಿಸೋದು ಜ್ಞಾನ, ಆಮೇಲೆ ಅಳಿಸೋದು ಅಜ್ಞಾನ, ಆಮೇಲೆ ಬೆಳೆಸೋದು ಸುಜ್ಞಾನ. ಅದನ್ನು ನಿರಂತರವಾಗಿ ಉಳಿಸ್ಕೊಂಡು ಹೋಗೋದು. ಗಳಿಸೋದು, ಅಳಿಸೋದು, ಉಳಿಸೋದು, ಬೆಳೆಸೋದು, ಇಷ್ಟಿದೆ. ಚೆನ್ನಾಗಿದೆ ಅಲ್ಲ? ಗಳಿಸೋದು ಜ್ಞಾನ ಗಳಿಸ್ಕೊಳ್ಳೋದು, ಅಳಿಸೋದು ವ್ಯರ್ಥವನ್ನು, ದೇಹಾಭಿಮಾನವನ್ನು, ವಿಕಾರವನ್ನು ಅಳಿಸೋದು, ಉಳಿದಿದ್ದ ಸತ್ಯವನ್ನು ಅದನ್ನು ಉಳಿಸೋದು, ಕಾಪಾಡಿಕೊಳ್ಳೋದು, ಅದು ಕೂಡ ಹಾಳಾಗದಂಗೆ, ಅದರಕ್ಕೇನು ಮಿಕ್ಸ್ ಆಗದಂಗೆ, ಅದನ್ನು ಯಾರು ಬಂದು ಮಾಯ ಬಂದು ಬತ್ತಿ ತಗೊಂಡು ಹೋಗದಂಗೆ, ಮತ್ತು ಅದನ್ನು ಬೆಳೆಸೋದು. ವಿಚಾರ ಸಾಗರ ಮಂಥನ ಮಾಡಿ 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 ಆಳದಲ್ಲಿ ಹೋಗೋದು, ಅದನ್ನು ಬೆಳೆಸ್ತಾ ಹೋಗೋದು. ಇದು ಆಧ್ಯಾತ್ಮಿಕ ಸಾಧಕನ ಒಂದು ಯೋಗಿ ಜೀವ. ಅದಕ್ಕೆ ಬಾಬರವರು ಹೇಳ್ತಾರೆ, ನೀವು ನಿರಂತರವಾಗಿ ನಡೆದಾಡ್ತಾ ಓಡಾಡ್ತಾ ವಿಚಾರ ಸಾಗರ ಮಂಥನ ಮಾಡಿ, ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾಡಲಿಕ್ಕೆ ಬಂದವನು ನಾನು, ಭಗವಂತ ಏನು ಆದೇಶ ಕೊಟ್ಟಿದ್ದಾರೆ ನನಗೆ, ಯಾವ ಸ್ವರೂಪದಲ್ಲಿದ್ದೀನಿ, ಯಾವ ಸ್ಥಿತಿಯಲ್ಲಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಹಿಂಗಾದ ಮೇಲೇನೆ ನೀವು ಈಶ್ವರಿಯ ರಾಯಲ್ ಸ್ಟೂಡೆಂಟ್, ರಾಯಲ್ ಬಚ್ಚೆ. ರಾಯಲ್ ಸ್ಟೂಡೆಂಟ್ ಆದಮೇಲೆ ನೀವು ಎಲ್ಲರಿಗೆ ಅವರ ವಿಶೇಷತೆಗಳನ್ನು ಗುರುತಿಸಲಿಕ್ಕೆ ಸಾಧ್ಯ. ರಾಯಲ್ ಅಂದ್ರೇನು? ವಿಶಾಲದವರು, ವಿಶಾಲ ಹೃದಯವುಳ್ಳವರು, ವಿಶಾಲ ಬುದ್ಧಿ ಉಳ್ಳವರು, ದೊಡ್ಡ ಮನಸ್ಸಿರೋರು, ದೊಡ್ಡ ಗುಣವುಳ್ಳವರು ಅಂತ ಹೇಳ್ತೀವಿ. ರಾಯಲ್ ಆಗಿದ್ದವರು ಅಂದರೆ ದೊಡ್ಡ ಮನಸ್ಸುಳ್ಳವರು, ದೊಡ್ಡವರು ಅಂತ ಹೇಳ್ತೀವಿ. ಆ ಥರ ನೀವು ಗುಣದಲ್ಲಿ ದೊಡ್ಡವರಾದಾಗ, ರಾಯಲ್ ಆದಾಗ ನೀವು ಬೇರೆಯವರ ಗುಣಗ್ರಾಹಿಗಳಾಗಲಿಕ್ಕೆ ಸಾಧ್ಯ. ಇನ್ನೊಬ್ಬರ ಗುಣವನ್ನು ಗುರುತಿಸಿ ಇನ್ನೊಬ್ಬರ ಗುಣವನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಜಗತ್ತಿಗೆ ರಾಯಲ್ಟಿ ಕಳ್ಕೊಂಡಿರೋದ್ರಿಂದ, ಬರೀ ಅವಗುಣಿಗಳೇ ಆಗಿರೋದ್ರಿಂದ ಅವಗುಣಗಳೇ ಕಾಣಿಸ್ತಾ ಹೋಗುತ್ತೆ. ಸದ್ಗುಣಗಳಿಗೆ ಸದ್ಗುಣನೇ ಕಾಣಿಸುತ್ತೆ, ಅವಗುಣಗಳಿಗೆ ಅವಗುಣನೇ ಕಾಣಿಸುತ್ತೆ. ಅದಕ್ಕೆ ನೀವು ಈಶ್ವರಿಯ ಮಕ್ಕಳು ರಾಯಲ್ ಯಾಕೆ ಅಂದರೆ, ನೀವು ಸದ್ಗುಣವಂತರಾಗಿದ್ದರೆ ನಿಮಗೆ ಸದ್ಗುಣಗಳೇ ಕಾಣಿಸುತ್ತೆ. ಅದನ್ನು ಮನಸ್ಫೂರ್ತಿಯಾಗಿ ಆತ್ಮೀಯವಾಗಿ ಅದನ್ನು ವರ್ಣನೆ ಮಾಡಿ ಅಂತ ಪುಣ್ಯಾತ್ಮರಾಗಿ ಅಂತ ವರದಾನ ಕೊಟ್ಟಿದ್ದಾರೆ. ಹಾಗಾಗಿ
ನಾವು ಕೂಡ ಪ್ರತಿಕ್ಷಣ ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಆತ್ಮೀಯ ಅಭಿಮಾನಿಗಳಾಗಿ ಆತ್ಮೀಯ ದೃಷ್ಟಿಯಲ್ಲಿದ್ದುಕೊಂಡು ಸದಾ ಸದ್ಗುಣವಂತರಾಗಿ ಗುಣಮೂರ್ತರಾಗಿ ಇನ್ನೊಬ್ಬರ ಗುಣಗಳನ್ನು ಗುರುತಿಸಿ ವರ್ಣನೆ ಮಾಡುವಂತಹ ಪುಣ್ಯಾತ್ಮರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ. ಅಚ್ಚ. ಓಂ ಶಾಂತಿ.